A very happy evening, friends. ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ. ಇವತ್ತಿನ ಕ್ಲಾಸಲ್ಲಿ ನಾವು ಏನ್ ನೋಡ್ತೀವಿ ಅಂದ್ರೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಹೋದ್ ಕ್ಲಾಸಲ್ಲಿ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಅನ್ನ ನೋಡಿದ್ವಿ. ಇವತ್ತಿನ ಸೆಷನ್ ಅಲ್ಲಿ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ನೋಡೋಣ. ಇದನ್ನ ನೋಡೋಕ್ ಮುಂಚೆ ಒಂದು ಸಣ್ಣ ಪುಟ್ಟ ಆಕ್ಟಿವಿಟಿ ನಾನು ಕೊಡ್ತೀನಿ. ಆ ಆಕ್ಟಿವಿಟಿಯಲ್ಲಿ ಏನಂದ್ರೆ ನಾವು ಗ್ರೂಪ್ ಮಾಡಬೇಕು. ಅಂದ್ರೆ ಪರ್ಫೆಕ್ಟ್ ಟೆನ್ಸ್ ಅನ್ನ ನೀವು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದನ್ನ ನಾನು ನೋಡ್ತೀನಿ. ಅದನ್ನ ಸಂಬಂಧವಾಗಿರೋ ಆಕ್ಟಿವಿಟಿನೇ ಇದು, ಆಯ್ತಾ? ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಅದನ್ನ ನಾವು ಗ್ರೂಪ್ ಮಾಡಬೇಕು. ಸರಿಯಾಗಿರೋ ಹೆಡರ್ಸ್ ಅಲ್ಲಿ ನಾವು ಅದನ್ನ ಫಿಕ್ಸ್ ಮಾಡ್ತೀವ ಅಂತ ನಾವು ತಿಳ್ಕೊಳ್ಳೋಣ. ಓಕೆ. ಒಂದು ನಿಮಿಷ, ಶೇರಿಂಗ್ ದ ಸ್ಕ್ರೀನ್, ಒನ್ ಮೊಮೆಂಟ್. ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಮೂರು ಬರುತ್ತೆ. ಒಂದು ಸೆಟ್ ಆಫ್ ಸೆಂಟೆನ್ಸಸ್ ಇಂಗ್ಲಿಷ್ ಅಲ್ಲಿ ಬರುತ್ತೆ, ಮತ್ತೊಂದು ಸೆಟ್ ಆಫ್ ಸೆಂಟೆನ್ಸಸ್ ಕನ್ನಡದಲ್ಲಿ ಬರುತ್ತೆ. ಶಿಕ್ಷಕರು ಸೋಮವಾರದೊಳಗೆ ನೋಟು ಪುಸ್ತಕಗಳನ್ನು ಪರಿಶೀಲಿಸುತ್ತಾರೆಯೇ? ಪ್ರಶ್ನೆ ರೀತಿಯಾಗಿದೆ ಅಲ್ವಾ? ಇಂಟರೋಗೇಟಿವ್ ಸೆಂಟೆನ್ಸ್. ವಿಲ್ ಶಿ ನಾಟ್ ಹ್ಯಾವ್ ಸಬ್ಮಿಟೆಡ್ ದ ಅಪ್ಲಿಕೇಶನ್ ಬೈ ಟುಡೇ? ಕೊಟ್ಟಿರೋದಿಲ್ವಾ ಅಪ್ಲಿಕೇಶನ್? ಪ್ರಶ್ನೆ ರೀತಿಯಾಗಿದೆ, ಇಂಟರೋಗೇಟಿವ್ ಅಲ್ವಾ? ದ ಬೇಬಿ ವಿಲ್ ನಾಟ್ ಹ್ಯಾವ್ ಫಾಲನ್ ಅಸ್ಲೀಪ್ ಬೈ ಮಿಡ್ ನೈಟ್. ನೆಗೆಟಿವ್. ಐ ವಿಲ್ ನಾಟ್ ಹ್ಯಾವ್ ಸೇವ್ಡ್ ಎನಫ್ ಮನಿ ಬೈ ನೆಕ್ಸ್ಟ್ ಇಯರ್. ರೈಲು ಸಂಜೆ 6 ಗಂಟೆಗೆ ನಿಲ್ದಾಣಕ್ಕೆ ಬರುತ್ತದೆ. ಪಾಸಿಟಿವ್. ವಿಲ್ ದ ಟೀಚರ್ ಹ್ಯಾವ್ ಕರೆಕ್ಟೆಡ್ ದ ನೋಟ್ಬುಕ್ಸ್ ಬೈ ಮಂಡೇ? ಮಂಡೇ ಒಳಗೆ ಪುಸ್ತಕಗಳನ್ನ ಕರೆಕ್ಟ್ ಮಾಡಿರ್ತಾರ ಟೀಚರ್? ಮುಂದಿನ ವರ್ಷಕ್ಕೆ ನಾನು ಸಾಕಷ್ಟು ಹಣವನ್ನು ಉಳಿಸಿಕೊಂಡಿರಲಾರೆ. ನಾನು ಹಣನ ಸೇವ್ ಮಾಡಿರಲ್ಲ. ನೆಗೆಟಿವ್. ಪರೀಕ್ಷೆಗೆ ಮೊದಲು ನಾವು ಪಾಠವನ್ನು ಕಲಿತಿರುತ್ತೇವೆ. ಅವಳು ಇವತ್ತಿನೊಳಗೆ ಅರ್ಜಿಯನ್ನು ಸಲ್ಲಿಸಿಕೊಂಡಿರುತ್ತಲ್ಲವೇ? ಇಂಟರೋಗೇಟಿವ್ ನೆಗೆಟಿವ್. ಓಕೆನಾ? ಬರೀ ನೆಗೆಟಿವ್ ಅಲ್ಲ, ಇಂಟರೋಗೇಟಿವ್ ಆಗಿ ನೆಗೆಟಿವ್ ಆಗಿರೋ ಸೆಂಟೆನ್ಸ್. ವಿಲ್ ಶಿ ನಾಟ್ ಹ್ಯಾವ್ ಸಬ್ಮಿಟೆಡ್ ದಿ ಅಪ್ಲಿಕೇಶನ್ ಬೈ ಟುಡೇ? ಇಂಟರೋಗೇಟಿವ್. ಅವಳು ಇವತ್ತಿನೊಳಗೆ ಅರ್ಜಿಯನ್ನು ಸಲ್ಲಿಸಿಕೊಂಡಿರಲಿಲ್ಲವೇ? ಇಂಟರೋಗೇಟಿವ್. ಮಗು ಮಧ್ಯಾಹ್ನ ರಾತ್ರಿಯೊಳಗೆ ನಿದ್ದೆ ಹೋಗಲಿರಲಾರದು. ನೆಗೆಟಿವ್. ದ ಟ್ರೈನ್ ವಿಲ್ ಹ್ಯಾವ್ ಅರೈವ್ಡ್ ಅಟ್ ಸ್ಟೇಷನ್ ಅಟ್ 6 PM. ವಿ ವಿಲ್ ಹ್ಯಾವ್ ಲರ್ನ್ ದಿ ಲೆಸನ್ ಬಿಫೋರ್ ದಿ ಟೆಸ್ಟ್ ಮುಂಚೆನೆ ನಾವು ಆ ಪಾಠವನ್ನ ಕಲಿತಿರ್ತೀವಿ. ಪಾಸಿಟಿವ್ ಸೆಂಟೆನ್ಸ್. ಸೊ ಗುಂಪಾಗಿರೋ ಸೆಂಟೆನ್ಸ್ಗಳು ಬಂತು, ಅದನ್ನಲ್ಲಿ ಯಾವ್ದು ಪಾಸಿಟಿವ್, ನೆಗೆಟಿವ್, ಇಂಟರೋಗೇಟಿವ್ ಅದನ್ನ ನಾವು ಗ್ರೂಪ್ ಮಾಡಬೇಕಾಗಿತ್ತು. ಆಯ್ತಾ? ಸೊ ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್ ಚೆನ್ನಾಗಿ ನೆನಪಿದೆ. ಈಗ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸಬ್ಜೆಕ್ಟ್ will have been plus verb plus ing. Subject plus will have been plus verb plus ing.
ಇಂತಹ ಸ್ಟ್ರಕ್ಚರ್ ಫಾರ್ಮ್ ಅಲ್ಲಿ ಇತ್ತಂದ್ರೆ ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂತ ಗೊತ್ತಾಗುತ್ತೆ. ಅದರ ಅರ್ಥ ಏನು, ಅದು ಎಲ್ಲೆಲ್ಲ ನಾವು ಉಪಯೋಗಿಸ್ತೀವಿ, ಇಂತಹ ಸಂದರ್ಭಗಳಲ್ಲಿ ಬಳಸ್ತೀವಿ, ಇವೆಲ್ಲ ನಾವು ತಿಳ್ಕೊಳ್ಳೋಣ. This tense is used to show an action that will be going on for some time in future. ಭವಿಷ್ಯದಲ್ಲಿ ಕೆಲವು ಸಮಯದವರೆಗೆ ನಡೆಯುತ್ತಿರಲಿರುವ ಕ್ರಿಯೆಯನ್ನು ಸೂಚಿಸಲು ಈ ಕಾಲವನ್ನು ಬಳಸಲಾಗುತ್ತದೆ. This tense is used to show an action that will be going on for some time in future. ಮುಂದೆ ಒಂದು ಕಾಲದಲ್ಲಿ ಸ್ವಲ್ಪ ಹೊತ್ತಿಗೆ ಆ ಕೆಲಸವಾದದ್ದು ನಡೀತಾನೆ ಇರತ್ತೆ, ಆ ಕ್ರಿಯಾವಾದದ್ದು ನಡೀತಾ ಇರತ್ತೆ. ಅದನ್ನ ಹೇಳೋದಿಕ್ಕೆ ನಾವು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅನ್ನ ಉಪಯೋಗಿಸ್ತೀವಿ. Future perfect continuous tense definition. It is used to talk about an action that will have been continuing up to a certain time in the future. ಭವಿಷ್ಯದ ಒಂದು ನಿರ್ದಿಷ್ಟ ಸಮಯವರೆಗೆ ಮುಂದುವರಿಯುತ್ತಿರುವ ಕ್ರಿಯೆಯನ್ನು ವಿವರಿಸಲು ಈ ಕಾಲವನ್ನು ಬಳಸಲಾಗುತ್ತದೆ. ಟು ಅ ಸರ್ಟನ್ ಟೈಮ್ ಇನ್ ಫ್ಯೂಚರ್, ಆ ಸ್ಪೆಸಿಫಿಕ್ ಟೈಮ್ ಆದದ್ದು ನಮಗೆ ಗೊತ್ತಿರುತ್ತೆ, ಯಾವಾಗ ತನಕ ಆ ಕೆಲಸವಾದದ್ದು ಮುಂದೆ ಬರೋ ಕಾಲದಲ್ಲಿ ಅದು ನಡೀತಾ ಇರತ್ತೆ ಅನ್ನೋದು ಗೊತ್ತಾಗಿರತ್ತೆ. ಸೊ ಇದ್ರದ್ದು ಸ್ಟ್ರಕ್ಚರ್ ನೋಡಿದ್ರೆ ಸಬ್ಜೆಕ್ಟ್ ವಿಲ್ ಹ್ಯಾವ್ ಬೀನ್, ವರ್ಬ್ ಪ್ಲಸ್ ING, ಅದ್ರ ಜೊತೆಗೆ ಆ ಟೈಮ್, ಆ ಸಮಯವಾದದ್ದು ನಮಗೆ ಗೊತ್ತಿರತ್ತೆ. ಆ ಟೈಮ್ ಅಂದ್ರೆ ಸಮಯ ಯಾವಾಗ ನಡೆಯುತ್ತೆ. ಐ ಹ್ಯಾವ್ ಬೀನ್ ರೀಡಿಂಗ್ ಫಾರ್ 2 hours. ಎಷ್ಟೊತ್ತು, ಐ ವಿಲ್ ಹ್ಯಾವ್ ಬೀನ್ ರೀಡಿಂಗ್, ನಾನು ಎಷ್ಟೊತ್ತುವರೆಗೂ ಓದ್ತಾ ಇರ್ತೀನಿ ಅನ್ನೋ ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. 2 hours, ಆ ಟೈಮ್ ಅಲ್ಲಿ ಬರ್ದಿತ್ತಲ್ಲ ಆ ಸ್ಟ್ರಕ್ಚರ್ ಅಲ್ಲಿ, ಆ ಟೈಮೇ ಇಲ್ಲಿ 2 hours. ಕರ್ತೃ ಅಂದ್ರೆ ಯಾರು, ಸಬ್ಜೆಕ್ಟ್, ಯಾವೊಬ್ರು ಕೆಲಸ ಮಾಡ್ತಿದ್ದಾರೆ, ಯಾರ ಬಗ್ಗೆ ನಾವು ಮಾತಾಡ್ತಿದೀವೋ ಅದು ಕರ್ತೃ. ವಿಲ್ ಹ್ಯಾವ್ ಬೀನ್ ಅದಾದ್ಮೇಲೆ ಕ್ರಿಯಾಪದ, ಅದರ ಜೊತೆಗೆ ING, ಅದ್ರ ಒಟ್ಟಿಗೆ ನಾವು ಸಮಯವನ್ನು ಸೇರಿಸ್ಕೊಳ್ತೀವಿ. ಫಾರ್ಮ್ಸ್ ವಿತ್ ಎಕ್ಸಾಂಪಲ್ಸ್. ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇದ್ದಿರುತ್ತಾಳೆ. ಶಿ ವಿಲ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಈ ಒಂದು ಸೆಂಟೆನ್ಸ್ ನ ಇಲ್ಲಿ ತಗೊಂಡ್ರೆ ಶಿ ವಿಲ್ have been playing for 1 hour. ಸೊ ಇಲ್ಲಿ ಯಾರು ಕರ್ತೃ ಅಂದ್ರೆ ಏನು, ಸಬ್ಜೆಕ್ಟ್. ಇಲ್ಲಿ ಅವಳು ಥರ್ಡ್ ಪರ್ಸನ್ ಸಿಂಗ್ಯುಲರ್. ವಿಲ್ ಹ್ಯಾವ್ ಬೀನ್, ಈ ಹೆಲ್ಪಿಂಗ್ ವರ್ಬ್ಸ್ ಫ್ಯೂಚರ್ ಟೆನ್ಸ್ ಅಲ್ಲಿ, ಅದು ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಏನಾಗುತ್ತೆ, ವಿಲ್ ಹ್ಯಾವ್ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ ನ ನಾವು ಉಪಯೋಗಿಸ್ತೀವಿ. HV ಅಂತ ಹಾಕಿದ್ದೀನಿ. HV ಅಂದ್ರೆ ಹೆಲ್ಪಿಂಗ್ ವರ್ಬ್ಸ್, ಆಯ್ತಾ. ಇದು ಮುಖ್ಯವಾದ ಕ್ರಿಯಾಪದ ಯಾವುದು, ವರ್ಬ್ ಯಾವುದು, ಪ್ಲೇ, ಆಟ ಆಡೋದು. ಅದ್ರ ಜೊತೆಗೆ ING ನ ಸೇರಿಸಿರ್ತೇವೆ. ಇಲ್ಲಿ ಆದ್ಮೇಲೆ ನಾನು ಏನ್ ಅಂದಿದ್ದೀನಿ, ಟೈಮ್, ಸಮಯ. Time is also been given over here. She will have been playing for 1 hour. Subject, adadmele helping verb, main verb plus ING, then we have the time along with it. So this is the structure of a general sentence in future perfect continuous tense. The same rule applies for negative. We add will not have been, a not ಅನ್ನೋದು ಉಪಯೋಗಿಸಿರ್ತೀವಿ. ಇದೇ ಪ್ರಶ್ನೆ ರೀತಿಯಾಗಿ ಕೇಳ್ಬೇಕಂದ್ರೆ ವಿಲ್ ದೇ ಹ್ಯಾವ್ ಬೀನ್ ಪ್ಲೇಯಿಂಗ್, ವಿಲ್ ಅನ್ನೋ ಹೆಲ್ಪಿಂಗ್ ವರ್ಬು ಮೊದಲೇ ಬಂದ್ಬಿಡತ್ತೆ. ಕೊನೆಯಲ್ಲಿ ನಾವು ಕ್ವಶನ್ ಮಾರ್ಕ್ ನ ಹಾಕಿರ್ತೀವಿ.
ಸ್ಕ್ರೀನ್ ಅನ್ನು ನಾನು ಶೇರ್ ಮಾಡ್ಕೊಳ್ತೀನಿ ಮತ್ತೊಮ್ಮೆ. ಸೊ ಪಾಸಿಟಿವ್ ಸೆಂಟೆನ್ಸ್ ಹೇಗೆ ಬರಿತೀವಿ ಅದನ್ನ ಎಕ್ಸ್ಪಾನ್ಷನ್ ನಿಮಗೆ ತೋರಿಸ್ತೆ. ಸಬ್ಜೆಕ್ಟ್ ಅಂದ್ರೆ ಏನು, ವಿಲ್ ಹ್ಯಾವ್ ಬೀನ್ ಅನ್ನೋ ಹೆಲ್ಪಿಂಗ್ ವರ್ಬ್ಸ್ ಎಲ್ಲಿ ಉಪಯೋಗಿಸಿದ್ದಾರೆ, ಮೇನ್ ವರ್ಬ್ ಜೊತೆಗೆ ING, ಅದಾದ್ಮೇಲೆ ಸಮಯ, ಅದಷ್ಟು ಇನ್ಫಾರ್ಮೇಶನ್ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿ ಇರತ್ತೆ ಅಂತ ಹೇಳಿದೆ. ನೆಕ್ಸ್ಟ್ ನೆಗೆಟಿವ್ ಸೆಂಟೆನ್ಸ್, ಶಿ ವಿಲ್ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour. ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲ. So this is negative sentence. Interrogative. ಇದೇ ಸೆಂಟೆನ್ಸ್ ನ ಪ್ರಶ್ನೆ ರೀತಿಯಾಗಿ ಕೇಳ್ತಿದೀವಿ ಅಂದ್ರೆ, ವಿಲ್ ಶಿ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour? ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇದ್ದಿರುತ್ತಾಳೆಯೇ? ವಿಲ್ ಶಿ ನಾಟ್ ಹ್ಯಾವ್ ಬೀನ್ ಪ್ಲೇಯಿಂಗ್ ಫಾರ್ 1 hour? ಅವಳು 1 ಗಂಟೆಯಿಂದ ಆಟವಾಡುತ್ತಲೇ ಇರಲಿಲ್ಲವೇ? ಸೊ ನೆಗೆಟಿವ್ ಫಾರ್ಮ್ ಆಫ್ ಅ ಕ್ವೆಶ್ಚನ್, ಪಾಸಿಟಿವ್ ಫಾರ್ಮ್ ಆಫ್ ಅ ಕ್ವೆಶ್ಚನ್. ಓಕೆ. So what are the uses of this future perfect continuous tense? To show how long an action will continue in future. ಎಷ್ಟು ಸಮಯ, ಎಷ್ಟು ಹೊತ್ತು ಕೆಲಸವಾದದ್ದು ನಡೀತಾ ಇರತ್ತೆ, ಮುಂದೆ ಬರೋ ಕಾಲದಲ್ಲಿ ಎಷ್ಟು ಸಮಯ ಮುಂದುವರಿಯುತ್ತದೆ ಎಂಬುದನ್ನು ಅದು ತೋರಿಸುತ್ತೆ. ಭವಿಷ್ಯದಲ್ಲಿ ಕ್ರಿಯೆ ಎಷ್ಟು ಸಮಯ ಮುಂದುವರಿಯುತ್ತದೆ ಎಂಬುದನ್ನು ತೋರಿಸಲು ಈ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ನಾವು ಉಪಯೋಗಿಸ್ತೀವಿ. To talk about an action that starts now and continues till a future date. ಈಗ ಪ್ರಾರಂಭವಾಗಿ ಭವಿಷ್ಯದ ಸಮಯದವರೆಗೆ ನಡೆಯುವ ಕ್ರಿಯೆಯನ್ನು ಹೇಳಲು. ಸೊ ಟಾಕ್ ಅಬೌಟ್ ಅನ್ ಆಕ್ಷನ್ ದಟ್ ಸ್ಟಾರ್ಟ್ಸ್ ನೌ, ಈಗ ಶುರು ಆಗುತ್ತೆ ಆದ್ರೆ ಅದು ಯಾವಾಗ ತನಕ ಫ್ಯೂಚರ್ ಟೈಮ್ ಅಲ್ಲಿ ನಡೆಯುತ್ತೆ ಅನ್ನೋದನ್ನ ಹೇಳೋದಕ್ಕೂ ಇದನ್ನ ನಾವು ಉಪಯೋಗಿಸ್ತೀವಿ. ಓಕೆ, ಒಂದು ನಿಮಿಷ. One moment, I'll share the screen. One moment. ಇವಾಗ ನಾವು ಎಷ್ಟೋ ಟೆನ್ಸಸ್ ನಾವು ನೋಡಿದೀವಿ. ಇವಾಗ ರ್ಯಾಂಡಮ್ ಆಗಿ ಬರೋ ಪ್ರಶ್ನೆ ಕ್ವೆಶನ್ಸ್ಗೆ ನಾವು ಆನ್ಸರ್ ಮಾಡಕ್ಕಾಗತ್ತಾ ಅಂತ ನಾವು ನೋಡೋಣ, ಆಯ್ತಾ? First we'll try to group simple present, past and future. Okay.
ನಿಮ್ಗೆ ಎಷ್ಟು ತಿಳಿದಿದೆ, ಸರಿಗ ಅರ್ಥ ಮಾಡ್ಕೊಂಡಿದೀವಾ ಅಂತ ನೋಡೋಣ. ಇಲ್ಲಿ ಹೆಡರ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ನಾವು ಗ್ರೂಪ್ ಮಾಡಬೇಕು. ಪ್ರೆಸೆಂಟ್ ಪರ್ಫೆಕ್ಟ್, ಪ್ರೆಸೆಂಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್, ಪ್ರೆಸೆಂಟ್ ಸಿಂಪಲ್, ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಸಿಂಪಲ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಓಕೆ, ಫಸ್ಟ್ ನಾವು ಸಿಂಪಲ್ ಪ್ರೆಸೆಂಟ್ ಇಂದ ಹೋಗೋಣ. ಸಿಂಪಲ್ ಪ್ರೆಸೆಂಟ್, ಐ ಸ್ಪೀಕ್ ಎಕ್ಸಲೆಂಟ್. ನಾನ್ ಮಾತಾಡ್ತೀನಿ. ನಾನ್ ಮಾತಾಡ್ದೆ ಅನ್ನೋದು ಪಾಸ್ಟ್ ಟೆನ್ಸ್, ಅದು ಸಿಂಪಲ್ ಪಾಸ್ಟ್ ಆಗುತ್ತೆ. ಅಂದ್ರೆ ಯಾವುದು? ಐ ಸ್ಪೋಕ್ ಎಕ್ಸಲೆಂಟ್. ನೆಕ್ಸ್ಟ್ ಪ್ರೆಸೆಂಟ್ ಕಂಟಿನ್ಯೂಯಸ್, ಈಗ ಒಂದು ಕೆಲಸ ನಡೀತಾನೆ ಇದೆ, ನಾನ್ ಮಾತಾಡ್ತಾನೆ ಇದ್ದೀನಿ. ಐ ಆಮ್ ಸ್ಪೀಕಿಂಗ್, ಅದು ಎಲ್ಲಿ ಬರುತ್ತೆ? ಪ್ರೆಸೆಂಟ್ ಕಂಟಿನ್ಯೂಯಸ್. ನಾನ್ ಮಾತಾಡ್ತಾ ಇದ್ದೆ, ಐ ವಾಸ್ ಸ್ಪೀಕಿಂಗ್. ನಾನ್ ಮಾತಾಡಿದ್ದೆ, ನಾನ್ ಮಾತಾಡಿದ್ದೀನಿ. ಐ ಹ್ಯಾವ್ ಸ್ಪೋಕನ್, ಸ್ವಲ್ಪ ಹೊತ್ತು ಮುಂಚೆನೆ ನಾನು ಮುಗಿಸಿದ್ದೀನಿ. ಐ ಹ್ಯಾವ್ ಸ್ಪೋಕನ್. ನಾನು ಮಾತಾಡಿದ್ದೀನಿ, ಐ ಹ್ಯಾಡ್ ಸ್ಪೋಕನ್, ಅದು ಪಾಸ್ಟ್ ಪರ್ಫೆಕ್ಟ್, ಅದು ಪಾಸ್ಟ್ ಪರ್ಫೆಕ್ಟ್ ಆಗತ್ತೆ. ನಾನ್ ಮಾತಾಡ್ತಾನೆ ಇದ್ದೀನಿ, ಸ್ವಲ್ಪ ಹೊತ್ತು ಮುಂಚೆ ಶುರು ಆಯ್ತು, ಆದ್ರೆ ಇನ್ನೂ ಆ ಕೆಲಸ ನಡೀತಾನೆ ಇದೆ ಅಂದ್ರೆ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಐ ಹ್ಯಾವ್ ಬೀನ್ ಸ್ಪೀಕಿಂಗ್, ನಾನ್ ಮಾತಾಡ್ತಾನೆ ಇದ್ದೀನಿ. ಐ ಹ್ಯಾಡ್ ಬೀನ್ ಸ್ಪೀಕಿಂಗ್, ಇದು ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ನೋಡೋಣವಾ ನೀವು ಕೊಟ್ಟಿರೋ ಆನ್ಸರ್ಸ್ ಎಲ್ಲ ಸರಿ ಇದೆಯಾ ಅಂತ? ಸೂಪರ್. ಈಗ ನಾವು ಪರ್ಫೆಕ್ಟ್ ಟೆನ್ಸ್ ನ ನೋಡೋಣ. ಐ ಡ್ಯಾಶ್ ದ ಬುಕ್ ಬೈ 6 PM ಟುನೈಟ್. ಇವತ್ತು ಸಂಜೆ ಒಳಗೆ 6 ಗಂಟೆ ಒಳಗೆ ನಾನು ಬುಕ್ಕನ್ನ ಮುಗಿಸಿರ್ತೀನಿ. ಐ ಡ್ಯಾಶ್ ದ ಬುಕ್ ಬೈ 6 PM ಟುನೈಟ್. ವಿಲ್ ಬಿ ಫಿನಿಶಿಂಗ್, ವಿಲ್ ಹ್ಯಾವ್ ಬೀನ್ ಫಿನಿಶಿಂಗ್, ವಿಲ್ ಹ್ಯಾವ್ ಫಿನಿಶ್ಡ್. ಯಾವ್ದು ಬರುತ್ತೆ? ಎ ಆಪ್ಷನ್ ಅಂತ ಹೇಳಿದೀರಾ? ನೋ, ನಾನು ಮುಗಿಸಿರ್ತೀನಿ ಇವತ್ತಿನ ಸಂಜೆ ಒಳಗೆ. ನಿಮ್ಗೆ ಆ ಟೈಮ್ ಆದದ್ದು ಗೊತ್ತಿದೆ ಅಲ್ವಾ? ಸೊ ಪರ್ಫೆಕ್ಟ್ ಟೆನ್ಸ್. ದ ಎಂಪ್ಲಾಯೀಸ್ ಡ್ಯಾಶ್ ಫಾರ್ 2 hours ಬೈ ದ ಟೈಮ್ ಬಾಸ್ ಅರೈವ್ಸ್. ವಿಲ್ ಹ್ಯಾವ್ ಬೀನ್ ವರ್ಕಿಂಗ್ ಎಕ್ಸಾಕ್ಟ್ಲಿ, ಕೆಲಸ ಮಾಡ್ತಿರ್ತಾರೆ. ಕಂಟಿನ್ಯೂಸ್ ಫಾರ್ಮ್. ಜಾನಿ ಡ್ಯಾಶ್ ಟಿವಿ ಒನ್ಸ್ ಹಿ ಕಂಪ್ಲೀಟ್ ಹಿಸ್ ವರ್ಕ್. Johnny will watch TV once he complete his work. Will be watching, will have watched. ಯಾವ್ದು ಬರುತ್ತೆ? A, B, C. ಟಿವಿಯನ್ನ ನೋಡ್ತಾನೆ, ಅವನ್ ಕೆಲಸ ಮುಗಿಸಾದ್ಮೇಲೆ ಅವ್ನ್ ಟಿವಿನ ನೋಡ್ತಾನೆ, ನೋಡ್ತಾ ಇರ್ತಾನೆ. ಎ ಆಪ್ಷನ್, ವೆರಿ ಗುಡ್, ಅದೇ ಸರಿ. ವಿಲ್ ವಾಚ್ ಅಲ್ಲ, ಆಯ್ತಾ? We must reach the airport before 7 by heart as the flight dash at 8 PM. ಏರ್ಪೋರ್ಟ್ಗೆ 7 ಗಂಟೆ ಒಳಗೆ ನಾವು ಹೊರಟೋಗ್ಬಿಡ್ಬೇಕು, ಯಾಕಂದ್ರೆ 8 ಗಂಟೆ ಅಷ್ಟರಲ್ಲಿ
ಫ್ಲೈಟ್ ಅಲ್ಲಿಂದ ಹೊರಟೋಗ್ಬಿಡುತ್ತೆ. ವಿಲ್ ಹ್ಯಾವ್ ಡಿಪಾರ್ಟೆಡ್, ವಿಲ್ ಬಿ ಡಿಪಾರ್ಟಿಂಗ್, ವಿಲ್ ಹ್ಯಾವ್ ಬೀನ್ ಡಿಪಾರ್ಟಿಂಗ್. ವಿ ಮಸ್ಟ್ ರೀಚ್, ಯಾಕಂದ್ರೆ ಅಲ್ಲಿಂದ ಹೊರಡ್ತಾ ಇರುತ್ತೆ. ವಿಲ್ ಬಿ ಡಿಪಾರ್ಟಿಂಗ್. ಎಕ್ಸಾಕ್ಟ್ಲಿ, ವೆರಿ ಗುಡ್, ಸರಿ ಕಂಡುಹಿಡಿದಿದ್ದೀರಾ. ಬೈ ದಿ ನೆಕ್ಸ್ಟ್ ವೀಕ್ ಇಟ್ ಡ್ಯಾಶ್ ಇನ್ ದಿಸ್ ಹೌಸ್ ಫಾರ್ 1 year. It will have lived in this house for 1 year. It will have been living. It will live. ಮುಂದಿನ ವಾರ ಇಷ್ಟೊತ್ತಿಗೆ, ಬೈ ನೆಕ್ಸ್ಟ್ ವೀಕ್ ಇಟ್ ಡ್ಯಾಶ್ ಇನ್ ದಿಸ್ ಹೌಸ್ ಫಾರ್ 1 year. Will have lived, will have been living, will live. A, B, C. Which option do I choose? Is it future perfect or future perfect continuous, students? ಇನ್ನೂ ಇದ್ದಾರೆ ಅಲ್ವಾ ಮನೆಯಲ್ಲೇ. ಸೊ ಇಟ್ ಇಸ್ ಯು ವಿಲ್ ಹ್ಯಾವ್ ಬೀನ್ ಲಿವಿಂಗ್. ಆ ಆಪ್ಷನ್ ನಾವು ಚೂಸ್ ಮಾಡಬೇಕು. ಇಟ್ಸ್ ಎ ವೆರಿ ಗುಡ್ ಟ್ರೈ, ಬಟ್ ಇಟ್ ಶುಡ್ ಬಿ ಇನ್ ಕಂಟಿನ್ಯೂಸ್ ಫಾರ್ಮ್. ಬೈ ದ ಟೈಮ್ ಯು ರೀಚ್ ಹರ್ ಮ್ಯಾನ್ಷನ್ ಶಿ ಡ್ಯಾಶ್ ಫಾರ್ ದ ಮೀಟಿಂಗ್. ಅವಳು ಹೊರಟೋಗಿರ್ತಾಳೆ. ಶಿ ವಿಲ್ ಲೀವ್, ಶಿ ವಿಲ್ ಹ್ಯಾವ್ ಲೆಫ್ಟ್, ಶಿ ವಿಲ್ ಬಿ ಲೀವಿಂಗ್. ಬೈ ದ ಟೈಮ್ ಯು ರೀಚ್ ಹರ್ ಮ್ಯಾನ್ಷನ್, ಅವಳು ಹೊರಟೋಗಿರ್ತಾಳೆ. will have left for the meeting. According to the weather forecast, it dashed for 2 hours on Sunday. It will rain for 2 hours on Sunday. It will be raining 2 hours on Sunday. It will have rained. ಮಳೆ ಬಿದ್ದಿರತ್ತೆ ಹೇಳಕ್ಕಾಗಲ್ಲ. when you are forecasting, how would you say it? It will be raining for 2 hours ಅಂತ ಹೇಳ್ತೀವಾ, ಇಲ್ಲಾಂದ್ರೆ it will rain ಅಂತ ಹೇಳ್ತೀವಾ? So you are predicting something that is going to happen. It will be raining. ಮಳೆ ಬೀಳ್ತಾನೆ ಇರತ್ತೆ. So you are forecasting that an action is going to continuously happen on one particular time. Till the time my father arrives, my sister and I dash a cake for him. Will have prepared, will be preparing, will prepare. ಅಪ್ಪ ಬರೋವರೆಗೂ ನಾನು ಮತ್ತೆ ನನ್ನ ತಂಗಿ ಕೇಕನ್ನ ತಯಾರಿಸ್ತಿರ್ತೀವಿ, ಪ್ರಿಪೇರ್ ಮಾಡ್ತಾ ಇರ್ತೀವಿ. Is it A, B, C? Most of you are saying B. We'll check on it. No, it is will have prepared. It is will have prepared. Till the time my father arrives. ಅಪ್ಪ ಬರೋವರೆಗೂ. So my sister and I dash a cake for him. Will have prepared. It should be in future perfect tense. ಅಪ್ಪ ಬರೋವರೆಗೂ. Will until my father arrives. All right. So in today's class, we have seen in the beginning, we try to segregate the sentences. That is future perfect tense. We had segregated in positive, negative and interrogative. ಕೊಟ್ಟಿರೋ ವಾಕ್ಯಗಳನ್ನ ಪಾಸಿಟಿವ್, ನೆಗೆಟಿವ್, ಇಂಟರಾಗೇಟಿವ್ ಆಗಿ ನಾವು ಅದನ್ನ ಗ್ರೂಪಿಂಗ್ ಮಾಡಿದ್ವಿ ಫ್ಯೂಚರ್ ಪರ್ಫೆಕ್ಟ್. ಅದಾದ್ಮೇಲೆ ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ವಿ. ಒನ್ ಮೇನ್ ಥಿಂಗ್, ದ ಟೈಮ್ ವುಡ್ ಬಿ ಮೆನ್ಷನ್ until when that would be happening in near future. Also, the structure of the sentences were also seen. Now that we have come to the concluding part, we'll have dictation. Okay, as usual, we'll have 5 words as in dictation. In between, if at all you are having any doubts, you may make note of it and ask me. You can unmute and tell, as well as if it isn't possible, you can write it in the chat box. So dictation, the first word is forecast. Forecast is the first word. Forecast. Forecast. Second word, smiled.
Smiled is the second word. Forecast, smiled. ಮೂರನೇ ವರ್ಡು ವೆಲ್ದಿ. ವೆಲ್ದಿ ಅಂತ ಹೇಳ್ತೀವಿ. ತುಂಬಾ ಸಾಹುಕಾರರು. ವೆಲ್ದಿ, ಹೀಸ್ ಅ ವೆಲ್ದಿ ಪರ್ಸನ್. ವೆಲ್ದಿ. So first word is forecast, second word is smiled, third word is wealthy, fourth word hungry. Hungry. Fifth word suspect is the fifth word. Fifth word is suspect. Forecast, smiled, wealthy, hungry, suspect. So these are the 5 words that I have given for dictation. So in today's class, we have quickly recapped future perfect tense, meaning of future perfect continuous tense, structure of the sentences, uses of the sentences. Also, we have seen 5 dictation words. All right. Okay. So that is it for the day. So we have successfully completed all the tenses in all 3 forms: present, past, and future. So keep practicing. Try to solve a lot of questions pertaining to it. ತುಂಬಾ ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಮುಂದೆ ಕ್ಲಾಸಲ್ಲಿ ನಾವು ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಸ್ಟೂಡೆಂಟ್ಸ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.